ಮಲೆನಾಡಿನ ಸಣ್ಣ ಹಳ್ಳಿಯೊಂದರಿಂದ ಅಮೆರಿಕಾದ ಪ್ರತಿಷ್ಠಿತ ನಾಸಾ ಕಚೇರಿಯವರೆಗೆ ತಲುಪಿದ ಚಿಕ್ಕಮಗಳೂರಿನ ಯುವಕನೊಬ್ಬನ ಯಶೋಗಾಥೆ ಇಡೀ ದೇಶಕ್ಕೆ ಹೆಮ್ಮೆಯಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರಿನ ಸಾಮಾನ್ಯ ಔಷಧಾಂಗಡಿ ಮಾಲೀಕ ನದೀಮ್ ಅಹಮದ್ ಅವರ ಮಗನಾದ 28 ವರ್ಷದ ಅವೈಜ್ ಅಹಮದ್ ಇಂದು ಜಾಗತಿಕ ಬಾಹ್ಯಾಕಾಶ ರಂಗವೇ ತಿರುಗಿ ನೋಡುವಂತಹ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಬಾಲ್ಯದಲ್ಲಿ ಇಂಟರ್ನೆಟ್ ಸೌಲಭ್ಯವಿಲ್ಲದಿದ್ರೂ ಕೇವಲ ವಿಜ್ಞಾನದ ಪುಸ್ತಕಗಳನ್ನ ಓದ್ತಾ ಬಾಹ್ಯಾಕಾಶದ ದೊಡ್ಡ ಕನಸು ಕಂಡಿದ್ದ ಅವೈಜ್ ಬಿಟ್ಸ್ ಪಿಲಾನಿಯಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಪಿಕ್ಸೆಲ್ ಸ್ಪೇಸ್ ಟೆಕ್ನಾಲಜೀಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ರು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಜೊತೆಗಿನ ಒಡನಾಟ ಹಾಗೂ ಅಮೆರಿಕಾದಲ್ಲಿ ಜಗತ್ತಿನ ನಂಬರ್ 1 ಉದ್ಯಮಿ ಇಲಾನ್ ಮಸ್ಕ್ ಅವರೊಂದಿಗಿನ ಭೇಟಿ ಇವರ ಕನಸಿಗೆ ಮತ್ತಷ್ಟು ರೆಕ್ಕೆಗಳನ್ನ ನೀಡಿತು. ಪ್ರಸ್ತುತ ಅವೈಜ್ ನೇತೃತ್ವದ ಪಿಕ್ಸೆಲ್ ಸಂಸ್ಥೆಯು ನಾಸಾ ಜೊತೆಗೆ ಹೈಪರ್ ಸ್ಪೆಕ್ಟ್ರಲ್ ಅರ್ತ್ ಅಬ್ಸರ್ವೇಷನ್ ಡೇಟಾ ಒದಗಿಸುವ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಿದ ಭಾರತದ ಮೊದಲ ಖಾಸಗಿ ಸ್ಪೇಸ್ ಸ್ಟಾರ್ಟ್ಅಪ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದುವರೆಗೆ ಒಟ್ಟು 9 ಅತ್ಯಾಧುನಿಕ ಉಪಗ್ರಹಗಳನ್ನು ಉಡಾವಣೆ ಮಾಡಿರುವ ಈ ಸಂಸ್ಥೆಯು ಹೂಡಿಕೆದಾರರಿಂದ ಬರೋಬ್ಬರಿ 960 ಕೋಟಿ ರೂಪಾಯಿ ಧನ ಸಹಾಯ ಪಡೆದಿದ್ದು ಜಾಗತಿಕವಾಗಿ 275 ಉದ್ಯೋಗಿಗಳನ್ನ ಹೊಂದುವ ಮೂಲಕ ಹೆಮ್ಮರವಾಗಿ ಬೆಳೆದಿದೆ. एक भारतीय स्पेस टेक स्टार्टअप बेंगलुरु के पिक्सेल ने भारत का पहला निजी सैटेलाइट कॉन्स्टेलेशन फायरफ्लाई सफलतापूर्वक लॉन्च किया है. यह सैटेलाइट कॉन्स्टेलेशन दुनिया का सबसे हाई रिजोल्यूशन हाइपर स्पेक्ट्रल सैटेलाइट कॉन्स्टेलेशन है. इस उपलब्धि ने न केवल भारत को आधुनिक स्पेस टेक्नोलॉजी में अग्रणी बनाया है, बल्कि यह आत्मनिर्भर भारत की दिशा में भी एक बड़ा कदम है. ये सफलता हमारे निजी स्पेस सेक्टर की बढ़ती ताकत और इनोवेशन का प्रतीक है. मैं इस उपलब्धि के लिए पिक्सेल की टीम, इसरो और इन स्पेस को पूरे देश की ओर से बधाई देता हूं. ಈ ಅಪಾರ ಯಶಸ್ಸಿನ ಹಿಂದೆ ಪೋಷಕರಾದ ನದೀಮ್ ಅಹಮದ್ ಮತ್ತು ಗಜಾಲಾ ತಶ್ಬೀನ್ ಅವರ ಅಪ್ರತಿಮ ತ್ಯಾಗವಿದೆ. ಮಗನ ಓದಿಗಾಗಿ ಸಾಲ ಮಾಡಿ ಚಿನ್ನ ಅಡವಿಟ್ಟು ಪ್ರೋತ್ಸಾಹಿಸಿದ ಹೆತ್ತವರಿಗೆ ಅವೈಜ್ ಸೂಕ್ತ ಪ್ರತಿಫಲ ನೀಡಿದ್ದಾರೆ. ಇವರ ಸಾಧನೆ ಇಡೀ ದೇಶಕ್ಕೆ ಮಾದರಿಯಾಗಿದ್ದು ಹುಟ್ಟೂರಿನ ಜನ ಅವೈಜ್ ಅವರ ಸಾಧನೆಯನ್ನ ಕೊಂಡಾಡ್ತಾ ಇದ್ದಾರೆ.